ಒಂದಾನೊಂದು ಕಾಲದಲ್ಲಿ ಶಾಂತ ಕಾಡಿನ ಆಳದಲ್ಲಿ ಒಂದು ಸುಂದರ ಪುಟ್ಟ ಹಕ್ಕಿ ವಾಸಿಸುತ್ತಿತ್ತು. ಅದು ಹೊಳೆಯುವ ಗರಿಗಳು ಮತ್ತು ದಯಾಮಯಿ ಹೃದಯವನ್ನು ಹೊಂದಿತ್ತು. ಆದರೆ ಅದಕ್ಕೆ ಒಂದು ವಿಚಿತ್ರ ಅಭ್ಯಾಸವಿತ್ತು. ಪ್ರತಿದಿನ ತಾನು ನೋಡುವ, ಕೇಳುವ ಅಥವಾ ಅನುಭವಿಸುವ ಯಾವುದೇ ವಿಷಯವಾಗಿದ್ದರೂ ಸಹ ಆ ಅನುಭವವನ್ನು ಒಂದು ಸಣ್ಣ ಕಲ್ಲಿನ ಮೇಲೆ ಬರೆಯುತ್ತಿತ್ತು. ಅದು ಸಂತೋಷವಾಗಿರಲಿ ಅಥವಾ ನೋವಿನಿಂದ ಕೂಡಿರಲಿ, ಪ್ರತಿ ಕ್ಷಣವೂ ನೆನಪಿಗೆ ಯೋಗ್ಯವೆಂದು ನಂಬಿತ್ತು. ಒಳ್ಳೆಯ ನೆನಪುಗಳು ನಮ್ಮನ್ನು ನಗುವಂತೆ ಮಾಡುತ್ತವೆ ಮತ್ತು ಕೆಟ್ಟವುಗಳು ಹೃದಯದಲ್ಲಿ ಉಳಿಯುತ್ತೆ ಎಂದು ಭಾವಿಸಿತ್ತು. ಆದ್ದರಿಂದ ಪ್ರತಿದಿನ ಹೊಸ ಕಲ್ಲನ್ನು ಎತ್ತಿಕೊಂಡು ಅದರ ಮೇಲೆ ತನ್ನ ಆಲೋಚನೆಗಳನ್ನು ಕೊಕ್ಕಿನಿಂದ ಬರೆದು ತಾನು ಹಾರುವಲ್ಲೆಲ್ಲ ತನ್ನೊಂದಿಗೆ ಸಾಗಿಸುವ ಸಣ್ಣ ಬಟ್ಟೆಯ ಚೀಲದಲ್ಲಿ ಹಾಕುತ್ತಿತ್ತು. ಮೊದಮೊದಲು ಇದೆಲ್ಲ ಚೆನ್ನಾಗಿತ್ತು. ಅದು ತನ್ನ ನೆನಪುಗಳನ್ನು ಸಂಗ್ರಹಿಸುವುದನ್ನು ಆನಂದಿಸಿತು. ಭವಿಷ್ಯದಲ್ಲಿ ಅವು ತನಗೆ ಸಹಾಯ ಮಾಡುತ್ತವೆ ಎಂದು ನಂಬಿತ್ತು. ಆ ಚಿಕ್ಕ ಚೀಲ ಅದರ ನಿಧಿಯಾಯಿತು. ಜೀವನದ ಪ್ರತಿಯೊಂದು ಕ್ಷಣಗಳಿಂದ ತುಂಬಿತ್ತು. ಆದರೆ ದಿನಗಳು ಕಳೆದಂತೆ ಆ ಚೀಲ ಭಾರವಾಗಲು ಪ್ರಾರಂಭಿಸಿತು. ಹೆಚ್ಚಿನ ಕಲ್ಲುಗಳು ಎಂದರೆ ಹೆಚ್ಚಿನ ತೂಕ ಮತ್ತು ನಿಧಾನವಾಗಿ ಅದು ರೆಕ್ಕೆಗಳ ಮೇಲೆ ಪರಿಣಾಮ ಬೀರಲು ಪ್ರಾರಂಭಿಸಿತು. ಹಕ್ಕಿಯ ಹಾರಾಟ ನಿಧಾನವಾಯಿತು ಮತ್ತು ಶೀಘ್ರದಲ್ಲೇ ಮೊದಲಿನಂತೆ ಎತ್ತರಕ್ಕೆ ಹಾರಲು ಸಾಧ್ಯವಾಗಲಿಲ್ಲ. ಆದರೆ ಹಕ್ಕಿ ಅದನ್ನೆಲ್ಲ ಗಮನಿಸಲಿಲ್ಲ. ಅದು ಹೆಚ್ಚಿನ ಕಲ್ಲುಗಳನ್ನು ಸಂಗ್ರಹಿಸುತ್ತಲೇ ಇತ್ತು. ಒಂದು ದಿನ ಅದು ಒಂದು ವಯಸ್ಸಾದ ಬುದ್ಧಿವಂತ ಗೂಬೆಯನ್ನು ಭೇಟಿಯಾಯಿತು. ಗೂಬೆ ಕೇಳಿತು, ನೀನು ಆ ಚೀಲವನ್ನು ಏಕೆ ಹೊತ್ತಿದ್ದೀಯಾ? ಪುಟ್ಟ ಹಕ್ಕಿ ಮುಗುಳ್ನಕ್ಕಿತು. ಇದು ನನ್ನ ಜೀವನವನ್ನು ಹಿಡಿದಿಟ್ಟುಕೊಂಡಿದೆ. ಪ್ರತಿಯೊಂದು ಸಂತೋಷ, ಪ್ರತಿಯೊಂದು ನೋವು, ಪ್ರತಿ ಪಾಠ. ಗೂಬೆ ಹುಬ್ಬುಗಂಟಿಕ್ಕಿತು. ನೀನು ಇನ್ನೂ ವರ್ತಮಾನದಲ್ಲಿ ವಾಸಿಸುತ್ತಿದ್ದೀಯ, ಆದರೆ ಬೆನ್ನ ಮೇಲೆ ನಿನ್ನೆಯದನ್ನು ಹೊತ್ತುಕೊಂಡು ಹಾರುತ್ತಿದ್ದೀಯ. ಹಕ್ಕಿಗೆ ಅರ್ಥವಾಗಲಿಲ್ಲ. ಅದು ಹಾರಿಹೋಯಿತು. ಆದರೆ ಆ ಹಾರಾಟವು ಹಿಂದೆಂದಿಗಿಂತಲೂ ಭಾರವಾಗಿತ್ತು. ವಾರಗಳು ಕಳೆದವು. ಅದರ ಚೀಲ ಈಗ ತುಂಬಿ ತುಳುಕುತ್ತಿತ್ತು. ಅದನ್ನು ನೆಲದಿಂದ ಎತ್ತಲು ಹೆಣಗಾಡುತ್ತಿತ್ತು. ಅದರ ರೆಕ್ಕೆಗಳು ನೋವುಂಟು ಮಾಡಿದವು. ಯಾವುದೇ ಶಕ್ತಿ ಉಳಿದಿರಲಿಲ್ಲ. ಮತ್ತು ಒಂದು ಮಳೆಗಾಲದ ಸಂಜೆ ಸುರಕ್ಷತೆಗೆ ಹಾರಲು ಪ್ರಯತ್ನಿಸುತ್ತಿರುವಾಗ ಅದು ಕೆಳಗೆ ಬಿದ್ದುಬಿಟ್ಟಿತು. ಕಲ್ಲುಗಳ ತೂಕವು ಅದರ ಸೂಕ್ಷ್ಮ ದೇಹವನ್ನು ಪುಡಿ ಮಾಡಿತು. ಬದುಕಲು ಸಹಾಯ ಮಾಡುತ್ತದೆ ಎಂದು ಭಾವಿಸಿದ ನೆನಪುಗಳ ಕೆಳಗೆ ಮಲಗಿತ್ತು. ಈಗ ಅದೇ ನೆನಪುಗಳು ಅದರ ಜೀವವನ್ನು ತೆಗೆದುಕೊಂಡವು. ಆ ರಾತ್ರಿ ಗೂಬೆ ಮತ್ತೆ ಅದೇ ಹಕ್ಕಿಯನ್ನು ಭೇಟಿ ಮಾಡಿತು. ಸ್ಥಿರವಾಗಿ ಮಲಗಿದ್ದ ಸಣ್ಣ ಹಕ್ಕಿಯನ್ನು ನೋಡುತ್ತಾ ಗೂಬೆ ದುಃಖದಿಂದ ಪಿಸುಗುಟ್ಟಿತು. ನೆನಪುಗಳು ನಿನ್ನನ್ನು ನಾಶ ಮಾಡಲು ಅಲ್ಲ, ಮಾರ್ಗದರ್ಶನ ಮಾಡಲು ಅಗತ್ಯ. ಆ ಹಕ್ಕಿ ಎಲ್ಲವನ್ನ ಹೊತ್ತುಕೊಳ್ಳಲು ಪ್ರಯತ್ನಿಸಿತು ಮತ್ತು ಬದುಕಲು ಮರೆಯಿತು. ಕೆಲವೊಮ್ಮೆ ನಾವೆಲ್ಲರೂ ಒಳ್ಳೆಯ ಮತ್ತು ಕೆಟ್ಟ ನೆನಪುಗಳನ್ನು ಸಂಗ್ರಹಿಸುತ್ತೇವೆ ಮತ್ತು ಅವುಗಳ ಬಗ್ಗೆ ಯೋಚಿಸುತ್ತಲೇ ಇರುತ್ತೇವೆ. ಆದರೆ ನಾವು ಪ್ರತಿದಿನ ನಮ್ಮ ಹಿಂದಿನದನ್ನು ಹೊತ್ತುಕೊಂಡು ಹೋದರೆ ಒಳಗೊಳಗೆ ಸುಸ್ತಾಗುತ್ತೇವೆ. ನಾವು ಇಂದು ಆನಂದಿಸಲು ಅಥವಾ ನಮ್ಮ ಭವಿಷ್ಯದ ಕಡೆಗೆ ಹಾರಲು ಸಾಧ್ಯವಾಗುವುದಿಲ್ಲ. ಹಕ್ಕಿಯಂತೆ ಅನೇಕ ಜನರು ಹಿಂದಿನ ನೋವು ಅಥವಾ ಸಂತೋಷವನ್ನು ಹೆಚ್ಚು ಕಾಲ ಹೊತ್ತುಕೊಳ್ಳುತ್ತಾರೆ, ಆದರೆ ಜೀವನವು ಬಿಟ್ಟುಕೊಡುವುದರ ಬಗ್ಗೆ ಯೋಚಿಸುವುದಿಲ್ಲ. ನಾವು ಈಗಾಗಲೇ ನಡೆದಿರುವುದನ್ನು ಬದಲಾಯಿಸಲು ಸಾಧ್ಯವಿಲ್ಲ, ಆದರೆ ನಾವು ನಮ್ಮ ವರ್ತಮಾನವನ್ನು ಸುಂದರಗೊಳಿಸಬಹುದು. ಆದ್ದರಿಂದ ಕ್ಷಮಿಸಿ, ಮರೆತು ಬಿಡಿ ಮತ್ತು ಮುಂದುವರಿಯಿರಿ. ಹೊಸ ವಿಷಯಗಳನ್ನು ಅನುಭವಿಸಿ, ಹೊಸ ಹೆಜ್ಜೆಗಳನ್ನು ಇರಿಸಿ ಮತ್ತು ಹಗುರವಾದ ಹೃದಯದಿಂದ ಬದುಕನ್ನು ಸಾಗಿಸಿ. ಕೃತಜ್ಞರಾಗಿರಿ, ತಾಳ್ಮೆಯಿಂದಿರಿ ಮತ್ತು ಯಾವಾಗಲೂ ಮುಂದುವರಿಯಿರಿ. ಆದ್ದರಿಂದ ನೀವು ಈ ಕಥೆಯನ್ನು ಹೆಚ್ಚು ಜನರಿಗೆ ಹರಡಲು ಬಯಸಿದರೆ ಈ ವಿಡಿಯೋವನ್ನು ಲೈಕ್ ಮಾಡಿ. ಈ ಕಥೆ ನಿಮಗೆ ಸ್ಫೂರ್ತಿ ನೀಡಿದರೆ ಅದನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಈ ವಿಡಿಯೋದ ಅಗತ್ಯವಿರುವ ಅನೇಕ ಅತೃಪ್ತ ಜನರಿದ್ದಾರೆ. ದಯವಿಟ್ಟು ಅವರೊಂದಿಗೆ ಹಂಚಿಕೊಳ್ಳಿ. ನಿಮ್ಮ ಒಂದು ಶೇರ್ ಇನ್ನೊಬ್ಬರ ಜೀವ ಉಳಿಸಬಹುದು, ಇನ್ನೊಬ್ಬರ ಬದುಕನ್ನೇ ಬದಲಾಯಿಸಬಹುದು. ನಿಮ್ಮನ್ನು ಸಕಾರಾತ್ಮಕವಾಗಿಡಲು ನನ್ನ ಈ ಪ್ರಯತ್ನವನ್ನು ಲೈಕ್ ಮಾಡಿ ಮತ್ತು ಪುಸ್ತಕ ಪರಿಚಯ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಕಥೆಯೊಂದಿಗೆ ಭೇಟಿಯಾಗುತ್ತೇನೆ. ಧನ್ಯವಾದಗಳು.